ರಾಜ್ಯದಲ್ಲಿ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್ ಸರ್ಕಾರದ ಒಟ್ಟು ಕೆಲಸ ಕಾರ್ಯಗಳ ವೈಖರಿಯ ಬಗ್ಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮದ ಬಂಧುಗಳ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಈ ಬಗ್ಗೆ ಈ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನಗಳು. ಹಲವಾರು ವಿಚಾರಗಳು ನಾನು ಸಂಬಂಧಪಟ್ಟಂಥ ಆಡಳಿತದ ವ್ಯವಸ್ಥೆಯ ಮಂತ್ರಿಗಳಿಂದ ಹಿಡಿದು ಅಧಿಕಾರಿಗಳ ಗಮನ ತಂದಿದ್ದೇನೆ. ಆದರೂ ಯಾವುದೇ ರೀತಿಯ ಕ್ರಮಗಳಾಗದೇ ಇರುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ನಾನು ಸರ್ಕಾರದ ಗಮನವನ್ನು ತರಿಸಲಿಕ್ಕೆ ಬಯಸ್ತೇನೆ. ಪ್ರಾರಂಭದಲ್ಲಿ ಈಗಾಗಲೇ 5 ದಿವಸಗಳ ಕಾಲ ಕುಡಿಯುವ ನೀರಿನ ಬಗ್ಗೆ ನಿನ್ನೆ ರಾತ್ರಿಯಿಂದ ನೀರನ್ನು ಸಮರ್ಪಕವಾಗಿ ಮನೆಗಳಿಗೆ ಬಿಡ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಂಚಿಕೆ ಆಗಿಲ್ಲ. ನಾನು ಸಹಜವಾಗಿ ಪೈಪು ಒಡೆದು ಹೋಗುವಂಥದ್ದು ಅಥವಾ ಈ ರೀತಿಯ ಗೊಂದಲ ಆಗುವಂಥದ್ದು ಸಹಜವಾಗಿ ಯಾವ ಆಡಳಿತದಲ್ಲಿಯೂ ಆಗುತ್ತೆ, ಇದನ್ನು ನಾನು ಅರ್ಥೈಸ್ಕೊಳ್ತೇನೆ. ಆದರೆ ಮಂಗಳೂರಿನ ನಗರದ ಜನತೆಗಳಿಗೆ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡದೆ ನಾನು ಸ್ವತಃ ಫೋನ್ ಮಾಡಿ ಕರೆ ಮಾಡಿ ಕೇಳಿದರೂ ಟ್ಯಾಂಕರ್ಗಳು ಇಲ್ಲದಂಥ ವ್ಯವಸ್ಥೆಯ ಆಡಳಿತ ನಡೆಸುವುದನ್ನು ನಾನು ಖಂಡಿಸ್ತೇನೆ. ಸಹಜವಾಗಿ 4-5 ದಿವಸಗಳು ನೀರಿಲ್ಲದ ಜನರು ಬದುಕುವುದು ಭಾಳ ಕಷ್ಟ ಅಂತ ಹೇಳುವ ಕಾರಣ ಇದನ್ನು ಆಡಳಿತ ನಡೆಸುವಂಥ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ BJP ಆಡಳಿತ ಮುಗಿದ ನಂತರ ಈಗ ಪ್ರಸ್ತುತ ಆಡಳಿತಾಧಿಕಾರಿ ಮುಖಾಂತರ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ. ಇದು ಎಲ್ಲವನ್ನು ಗಮನ ಕೊಡಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಇದರ ಬಗ್ಗೆ ಗಮನವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಇದಕ್ಕೆಲ್ಲವೂ ಕಾರಣ 1 ದಿವಸಗಳಲ್ಲಿ ಅದನ್ನು ರಿಪೇರಿ ಮಾಡುವಷ್ಟು ಸಾಮರ್ಥ್ಯಗಳು ಇದ್ದರೂ ಕೂಡ, ತಂತ್ರಜ್ಞಾನ ಇದ್ದರೂ ಕೂಡ, ಅದರ ಒಟ್ಟಿಗೆ ನಾವು ಹೇಳಬೇಕಾದದ್ದು ಅಡ್ಯಾರ್ ಪರಿಸರದಲ್ಲಿ ಆ ಪೈಪ್ಲೈನ್ ಬಂದಿದೆ. ಆ ಪೈಪ್ಲೈನನ್ನು ಎಲ್ಲವೂ ಆ ಪೈಪ್ಲೈನ್ಗಳ ಮೇಲೆ ಮಣ್ಣಿನ ಗುಡ್ಡದ ರಾಶಿ ರೀತಿಯಲ್ಲಿ ಮಣ್ಣು ಹಾಕಿಸ್ಕೊಂಡಿರುವಂಥದ್ದು. ಆ ಪೈಪ್ಲೈನಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಇದನ್ನು ತಕ್ಷಣ ಎಲ್ಲ ಮನೆಗೆ ನೀರು ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳೋದು ನಿನ್ನೆ ಕೂಡ ಭೇಟಿ ಕೊಟ್ಟಿದ್ದೇನೆ, ಪುನರಪಿ ಉಲ್ಲೇಖ ಮಾಡ್ತೇನೆ. ಅದರ ಒಟ್ಟಿಗೆ ನಾನು ಮೊನ್ನೆ ಮಂಗಳೂರಿನಲ್ಲಿ ನಡೆಯುವಂಥ ಆಯುಷ್ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಗಮನ ತಂದಿದ್ದೇನೆ. ನಾನು KDP ಸಭೆಯಲ್ಲಿ ಮಾತನಾಡುವ ಮುಂಚೆ ಈ ರಾಜ್ಯದ ಆಯುಷ್ ಮತ್ತು ಆರೋಗ್ಯ ಕಮಿಷನರು ಒಂದು ತಂಡವನ್ನು ತನಿಖೆಗೆ ಇಲ್ಲಿ ಕಳಿಸಿದರು. ಆದರೆ ದುಃಖ ಏನು ಅಂತ ಹೇಳಿದರೆ ಮಾಧ್ಯಮದ ಮಿತ್ರಗಳಿಗೆ ಗೊತ್ತಿಲ್ಲ. ವೇದವ್ಯಾಸ ಕಾಮತ್ರು KDP ಸಭೆಯಲ್ಲಿ ಹೇಳುವಕ್ಕಿಂತ ಮುಂಚೆನೇ 2 ಬಾರಿ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದು ಇಲ್ಲಿ ತನಿಖೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ಹಾಗಿರುವಾಗ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ತನಿಖೆ ಮಾಡಬೇಕು ಅಂತ ಹೇಳುವಂಥದ್ದಾದರೆ ಎಲ್ಲೋ ಒಂದು ಕಡೆ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದ ಚಿತ್ರಣ ಗೊತ್ತಾಗಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತದನಂತರ ನಾನು KDP ಸಭೆಯಲ್ಲಿ ಉಲ್ಲೇಖ ಮಾಡಿದೆ. KDP ಸಭೆಯಲ್ಲಿ ಯಾಕೆ ಉಲ್ಲೇಖ ಮಾಡಿದ್ದು ಅಂತ ಕೇಳಿದ್ರೆ, ಅದರ 1 ವಾರದ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತೋರಿಸಿ ಜಿಲ್ಲಾಧಿಕಾರಿಗಳು ಎಕ್ಸ್ಪೈರಿ ಆದಂಥ ಮದ್ದನ್ನು ಕೊಡುವಂಥ ದಾಖಲೆ ಸಮೇತ ವಿಡಿಯೋವನ್ನು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಜಿಲ್ಲಾಧಿಕಾರಿಗಳು ಕಣ್ಣಲ್ಲೇ ಕಂಡಿದ್ದಾರೆ. ಅದು 1 ವಾರ ಆದ ನಂತರ ನಾನು KDP ಸಭೆಯಲ್ಲಿ ತೆಗೆದದ್ದು. ನನ್ನ ಉದ್ದೇಶಗಳು ರಾಜಕೀಯ ಮಾಡೋದು ಅಂತ ಹೇಳಿದ್ರೆ ಮೊದಲೇ ಕಾಂಗ್ರೆಸ್ನವರಾಗಿ ಪ್ರೆಸ್ ಮೀಟನ್ನು ಮಾಡ್ತಿದ್ದೆ ನಾನು. ಆದರೆ ಉದ್ದೇಶ ಆರೋಗ್ಯದ ವ್ಯವಸ್ಥೆ ಆದ ಕಾರಣ ಯಾರೋ ಒಂದು ಆ ಎಕ್ಸ್ಪೈರ್ ಆದಂಥ ಮದ್ದನ್ನು ಸೇವಿಸಿಕೊಂಡು ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತೇಳೋ ಕಾರಣ ನಾನು ತಕ್ಷಣ ಅದನ್ನು ಸರಿಪಡಿಸಿ ಆ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿ ಅಂತೇಳೋ ದೃಷ್ಟಿಯಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಾದ ನಿಮಿಷಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಂದು ಆ ವಿಡಿಯೋ ತೋರಿಸಿ, ಆ ದಾಖಲೆಗಳು ತೋರಿಸಿ, ವಾಯ್ಸ್ ಮೆಸೇಜಸ್ ಕೊಟ್ಟು ತೋರಿಸಿ ಅದನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಆ ಮದ್ದುಗಳನ್ನೆಲ್ಲ ಸರಿಪಡಿಸುವಂಥದ್ದು ಅಥವಾ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ ತಕ್ಷಣ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗಿ ಅದನ್ನು ಎಲ್ಲಿ ಅಡಗಿಸಿಟ್ರು ಅಥವಾ ಇನ್ನು ನಂತರ ಸ್ವಲ್ಪ ಸಮಯ ಅದನ್ನು ಮಾಡದೇ ಇರುವಂಥ ವಾತಾವರಣಗಳು ಸ್ಪಷ್ಟವಾಗಿ ಕಾಣುವಂಥ ಚಿತ್ರಣಗಳು ಕಾಣ್ತದೆ. ನಾನು KDP ಸಭೆಯಲ್ಲಿ ಕರೆಯುವ 1 ವಾರದ ಮಧ್ಯದಲ್ಲಿ ನನ್ನ ಪತ್ರಿಕಾಗೋಷ್ಠಿ ಕರಿಬೋದಿತ್ತು, ಕರೀಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ಆಡಳಿತ ವ್ಯವಸ್ಥೆಯಲ್ಲಿ
ಯಾರು ಅಧಿಕಾರಿಗಳು ಮಾಡಿದ ತಪ್ಪಿಗಾಗಿ ನಾವು ಜನರಿಗೆ ತೊಂದರೆ ಆಗಬಾರ್ದು, ಜನರು ಹೆದರಿಕೆಯಲ್ಲಿ ಬೀಳಬಾರ್ದು ಅಂತೇಳುವಂಥ ಸಾಮಾನ್ಯ ಜ್ಞಾನ ಒಂದು ಶಾಸಕನಾಗಿದ್ದರೂ ಕೂಡ ನಾನು ರಾಜಕೀಯ ಮಾಡದೆ ಅದನ್ನು ನಾನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ. ಆದರೆ ನಿನ್ನೆ ಲೋಕಾಯುಕ್ತ ರೈಡ್ ಆಗಿದೆ, ಆಯುಷ್ ಇಲಾಖೆಗೆ ಲೋಕಾಯುಕ್ತ ರೈಡ್ ಆಗಿದೆ. ರೈಡಾದ ವಿಚಾರಗಳು ಕೂಡ ಮಾಧ್ಯಮದವರಿಗೆ ಗೊತ್ತಿದ್ದು ನನಗೆ ಗೊತ್ತಿಲ್ಲ. ಹಾಗಿರುವಾಗ ಇದನ್ನು ಕಮಿಷನರ್ ಕಚೇರಿಯಿಂದ ಬಂದು ಇಲ್ಲಿ ತನಿಖೆಯನ್ನು ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ, ಕೆಡಿಪಿ ಸಭೆಯಲ್ಲಿ ಶಾಸಕರು ಉಲ್ಲೇಖ ಮಾಡ್ತಾರೆ, ತದನಂತರ ಲೋಕಾಯುಕ್ತ ರೈಡ್ ಆಗ್ತದೆ. ಮಾಧ್ಯಮದವರಿಗೆ, ಸಾರ್ವಜನಿಕರಿಗೆ ಮುಚ್ಚಿಡುವಂಥ ವಿಷಯಗಳು ಏನು? ಅವರನ್ನು ಬದುಕಿಸುವ ಹುನ್ನಾರವ? ಈಗ ನನ್ನ ಪತ್ರಿಕೆಯಲ್ಲಿ ಇದನ್ನು ಆರೋಪವನ್ನು ನೇರವಾಗಿ ಹಾಕ್ತೇನೆ. ಯಾಕೆ ಅಂತ ಕೇಳಿದ್ರೆ ಅವರನ್ನು ಬದುಕಿಸುವಂಥ ಹುನ್ನಾರ ಅಂತೇಳಿ ಕಾಣ್ತದೆ. ಯಾಕಂದರೆ ಒಂದು ಮದ್ದು ಎಕ್ಸ್ಪೈರಿ ಆದಂಥ ಮದ್ದು, ಅದರಲ್ಲಿ ಒಂದು ವಾಯ್ಸ್ ನೋಟ್ ಇದೆ. ವಾಯ್ಸ್ ನೋಟ್ ಅಂದರೆ ರೆಕಾರ್ಡ್ ಮಾಡಿತ್ತು. ಹಾಸನ, ಚಿಕ್ಕಮಗಳೂರು ಮತ್ತು ಮಡಿಕೇರಿ ಭಾಗದಲ್ಲಿ ಎಕ್ಸ್ಪೈರ್ ಆದಂಥ ಮದ್ದನ್ನು ತಂದು ಕೊಡಲಿಕ್ಕೆ 2 ಏಜೆಂಟ್ಗಳನ್ನು ನೇಮಿಸ ಮಾಡಿದ್ದಾರೆ. ಅಲ್ಲಿ ಎಲ್ಲ ಎಕ್ಸ್ಪೈರ್ ಆದಂಥ ಮದ್ದನ್ನು ಇವನು ಹೋಗಿ ಕಲೆಕ್ಟ್ ಮಾಡ್ತಾರೆ. ಆಗ ಅಲ್ಲಿ ಕೇಳ್ತಾರೆ, ಇದು ಎಕ್ಸ್ಪೈರ್ ಆದ ಮದ್ದನ್ನು ನಾವು ನಿಮಗೆ ಯಾಕಪ್ಪ ಅಂತೇಳಿ. ಅಲ್ಲ, ನಾನು ಬಿಸಾಡ್ತೇನೆ ಅಂತೇಳಿ ತಂದು ಅವನಿಗೆ ಒಬ್ಬರು ಸಂಪರ್ಕ ಮಾಡ್ತಾರೆ. ನನಗೆ ಇದು ತಂದು ಕೊಟ್ಟರೆ ಹಣ ಕೊಡ್ತಾರೆ, ಇಲ್ಲಿ ತಂದು ಕೊಡ್ತಾರೆ, ಇಲ್ಲಿ ಕೊಡ್ತೇನೆ ತಂದು. ಆವಾಗ ಇಲ್ಲಿರುವಂಥ ಅಧಿಕಾರಿ ಏನು ಮಾಡ್ತಾರೆ ಅಂತ ಕೇಳಿದರೆ ಆಶ್ಚರ್ಯ ಆಗುತ್ತೆ. ಟೆಂಡರ್ನಲ್ಲಿ ಮದ್ದನ್ನು ಟೆಂಡರ್ ಕರೀತಾರೆ, ಮದ್ದನ್ನು ಪಡ್ಕೊಳ್ಳುವುದಕ್ಕಿಂತ ಆ ಅಂಗಡಿಯವರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹಣ ತಗೊಳ್ತಾರೆ, ಈ ಮದ್ದನ್ನು ಸಾರ್ವಜನಿಕರಿಗೆ ಕೊಡ್ತಾರೆ. ಇದೆಲ್ಲವೂ DC ಅವರಿಗೆ ನಾನು ಹೇಳಿದ್ದೇನೆ. ಇದು ಎಲ್ಲವೂ ಆರೋಗ್ಯ ಇಲಾಖೆ ವ್ಯವಸ್ಥೆಗೆ ತಿಳಿಸಿದ್ದೇನೆ. ಸರ್ಕಾರದಿಂದ ಮದ್ದು ತೆಗೆದುಕೊಳ್ಬೇಕಾಗಿ ಹಣ ಕೊಟ್ಟಾಗ ಆ ಹಣದಿಂದ ಮದ್ದು ತೆಗೆದುಕೊಳ್ಳದೆ ಮದ್ದನ ಪರವಾಗಿ ಹಣ ತೆಗೆದುಕೊಂಡು ಎಕ್ಸ್ಪೈರ್ ಆದ ಮದ್ದನ್ನು ಅಲ್ಲಿ ತಂದು ಕ್ವಾಂಟಿಟಿಗೆ ಈ ಕ್ವಾಂಟಿಟಿ ತೋರಿಸಿ ಆ ಮದ್ದನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಜನರ ಮೇಲೆ ಚೆಲ್ಲಾಟ ಆಡುವಂಥ, ಜನರನ್ನು ಜೀವ ತೆಗಿಬೇಕು ಅಂತೇಳುವ ರೀತಿಯ ಮಾನಸಿಕತೆ ಹೊಂದಿದಂಥ ಈ ಅಧಿಕಾರಿಗಳನ್ನು ಇನ್ನೂ ಕೂಡ ನೀವು ರಕ್ಷಣೆ ಮಾಡ್ತೀರಾ? ನಾಚಿಕೆ ಆಗಬೇಕಲ್ಲ. ಎಲ್ಲೋ ಆರೋಗ್ಯದ ವ್ಯವಸ್ಥೆಯಲ್ಲಿ ಬಂದಂಥ ಪೇಷಂಟ್ಗಳು ಕಾಂಗ್ರೆಸ್, BJP ಮತ್ತೊಂದು ಅಂತೇಳಿಲ್ಲ, ಎಲ್ಲರೂ ಈ ಪ್ರದೇಶದ ನಾಗರಿಕರಲ್ಲ. ಇಂಥ ಹೀನಾಯವಾಗಿ, ಅದು ಕೂಡ ನಮ್ಮ ಅದೃಷ್ಟವು ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತೇಳಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಆರೋಗ್ಯ ಇಲಾಖೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಅವರ ಕಣ್ಣೆದುರುಗಡೆ ಅವರ ವ್ಯವಸ್ಥೆಯಲ್ಲಿ ಇದಾಗ್ತದೆ ಅಂತ ಹೇಳುವಾಗ ಇಂಥ ಸಂದರ್ಭದಲ್ಲಿ ಕೂಡ ನೀವು ಅಂಥ ಅಧಿಕಾರಿಗಳನ್ನು ರಕ್ಷಿಸುವಂಥ ಮಾನಸಿಕತೆ ಮಾಡ್ತೀರಿ. ಯಾಕೆ ಲೋಕಾಯುಕ್ತ ರೈಡ್ ಆದಾಗ ಮಾಧ್ಯಮದಲ್ಲಿ ಬಂದಿಲ್ಲ? ಯಾಕೆ ಕಮಿಷನರೇಟ್ ಕಚೇರಿಯಿಂದ 4 ದಿವಸದ ಕಾಲ ಇಲ್ಲಿ ಬಂದು ತನಿಖೆಯನ್ನು ಮಾಡುವಾಗ ಯಾವುದೇ ಮಾಹಿತಿಗಳಿಗೆ ಸಾರ್ವಜನಿಕವಾಗಿ ಹೊರಗಡೆ ಬಂದಿಲ್ಲ? ಯಾಕೆ? ಗಪ್ಪಂ ಚುಪ್ಪಂ ಮಾಡುವಂಥದ್ದು ಏನಿದೆ ಅಂತ ಹೇಳೋದು ಪ್ರಶ್ನೆ ಇಲ್ಲಿ. ಯಾರನ್ನು, ಎಷ್ಟು ಜನರನ್ನು ಇಂಡೈರೆಕ್ಟಾಗಿ ಈ ರೀತಿ ಮಾಡಿ ತೊಂದರೆಗೆ ಮಾಡಿದ್ರು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳುವ ಕಾರಣ ನೀವು ಅಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತೀರಿ. ಯಾರು ರಕ್ಷಣೆ ಮಾಡುವವರು? ದಿನೇಶ್ ಗುಂಡೂರಾವ್ ಅವರ, UT ಖಾದರ್ ಅವರ, ಮಂಜುನಾಥ್ ಭಂಡಾರಿ ಅವರ, ಐವನ್ ಡಿಸೋಜ್ ಅವರ? ಯಾರು ಮಾಡುವವರು ಯಾರು ಅಂತ ಹೇಳಬೇಕಲ್ಲ. ಹಾಗಾಗಿ ಇದು ನೇರವಾಗಿ ಹೇಳ್ತೇನೆ, ಸರ್ಕಾರ ಅವರ ಬಗ್ಗೆ ಕಾನೂನು ಕ್ರಮವನ್ನು ವಹಿಸಿಕೊಳ್ಬೇಕು. ಜಿಲ್ಲಾಧಿಕಾರಿಗಳಿಂದ, ಕಚೇರಿಯಿಂದ ಹಿಡಿದು ಕಮಿಷನರ್ ತನಕ ಆ ವಾಯ್ಸ್ ನೋಟನ್ನು ಕೇಳಿದ್ದಾರೆ ಅವರ ಅಧಿಕಾರಿಗಳು. ಎಕ್ಸ್ಪೈರ್ ಆದ ಮದ್ದನ್ನು ನೋಡಿದ್ದಾರೆ, ನೋಡಿ ಎಕ್ಸ್ಪೈರ್ ಆಗಿದೆ ಅಂತ ಬೆರಳು ತೋರಿಸುವಂಥ ವಿಡಿಯೋ ಕಂಡಿದ್ದಾರೆ. ಇದನ್ನೆಲ್ಲವನ್ನು ಈ ರೀತಿ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾಚಿಕೆ ಆಗಬೇಕು. ಇಂಥ ರಾಜ್ಯದ ಸರ್ಕಾರದ ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರಿಗಳನ್ನ ಇಟ್ಕೊಂಡು ಈ ರೀತಿಯ ಅವ್ಯವಸ್ಥೆಯನ್ನು ನೀವು ಹಾಕ್ತೀರಿ ಅಂತ ಹೇಳಿದ್ರೆ ನಾನು ಇದನ್ನು ತೀರವಾಗಿ ಖಂಡಿಸ್ತೇನೆ. ಇನ್ನು ಅತಿ ಶೀಘ್ರದಲ್ಲಿ ಅವರನ್ನು ನೀವು ಸಸ್ಪೆಂಡ್ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿಲ್ಲ ಅಂತ ಹೇಳಿದರೆ ಆಯುಷ್ ಇಲಾಖೆ ಹೊರಗಡೆ ಮಂಗಳೂರು ನಗರ ದಕ್ಷಿಣದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಅದೂ ಆಗಿಲ್ಲ ಅಂತೇಳಿ ಆದರೆ ನಾವು ಅಲ್ಲಿ 1 ದಿವಸದ ಪ್ರತಿಭಟನೆಯನ್ನು ಮಾಡ್ತೇವೆ. ಅದು ಆಗಿಲ್ಲ ಅಂತ ಹೇಳಿದ್ರೆ ನಂತರದ ಪ್ರತಿಭಟನೆಯನ್ನು ಆಯುಷ್ ಇಲಾಖೆ ಹೊರಗಡೆ ಅವೆಲ್ಲ ಪರಿಸರದಲ್ಲಿ ನಾವು ಮಾಡೇ ಮಾಡ್ತೀವಿ. ಇದು ಜನರ ಆರೋಗ್ಯದ ಪ್ರಶ್ನೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ.